ಇದು ರಾಜಕೀಯ ಏಳಿಯಾಗಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರಾಜಕೀಯ ವ್ಯವಹಾರಗಳ ಸಮಿತಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಗದಿಗೆಗೆ ಏರ್ತಾ ಇದ್ದಂತೆ ಆಡಳಿತ ಸುಧಾರಣೆಗೆ ಕೈಗೊಳ್ತಾ ಇರುವಂತಹ ಕ್ರಮಗಳ ಪೈಕಿ ಇದು ಕೂಡ ಒಂದು. ಇದು ಹೊಸತು. ರಾಜಕೀಯ ವ್ಯವಹಾರಗಳ ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ರು. ಇನ್ನಷ್ಟೇ ಜಾರಿ ಆಗಬೇಕಾಗಿದೆ ಇದು. ಆದರೆ ಈ ರಾಜಕೀಯ ವ್ಯವಹಾರಗಳ ಸಮಿತಿ ರಚನೆಯ ಆಲೋಚನೆಯ ಹಿಂದಿನ ರಾಜಕೀಯ ಏನು, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಸಮಿತಿಯನ್ನು ರಚಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತು, ಇದರ ಒಟ್ಟಾರೆ ಉದ್ದೇಶ ಏನು, ಭವಿಷ್ಯ ಏನು, ನೋಡೋಣ ಎಳೆಯಾಗಿ. ಇಡೀ ರಾಜ್ಯ ಸರ್ಕಾರದ ಮೇಲೆ ಜನಾಭಿಪ್ರಾಯ ಸೃಷ್ಟಿಸುವಂತಹ ನೀತಿ ನಿರ್ಧಾರಗಳನ್ನ ಇಲಾಖೆ ಮಟ್ಟದ ಬದಲು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಜಾರಿಗೆ ತರುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಚಿಂತನೆ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ. ಏನು ಈ ರಾಜಕೀಯ ವ್ಯವಹಾರಗಳ ಸಮಿತಿಯ ಉದ್ದೇಶ? ಈ ಸಮಿತಿಯಿಂದ ನಿರ್ಧಾರಗಳಲ್ಲಿ ಯಾವ ರೀತಿ ವ್ಯತ್ಯಾಸ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸದ್ಯ ಆಡಳಿತಕ್ಕೆ ಹೊಸ ರೂಪ ನೀಡುವ, ಶಿಸ್ತು ತರುವ ಮೂಲಕ ಆಡಳಿತದಲ್ಲಿ ಸುಧಾರಣೆ ತರುವ ಚಿಂತನೆ ನಡೆಸಿದ್ದಾರೆ. ಸರ್ಕಾರದ ಆರ್ಥಿಕ ಶಿಸ್ತು, ಇಲಾಖೆಗಳ ನಡುವೆ ಸಮನ್ವಯತೆ, ಇಲಾಖೆಗಳ ನಿರ್ಧಾರಗಳು ಸರ್ಕಾರದ ಮುಖ್ಯಸ್ಥರ ಗಮನಕ್ಕೆ ತರುವ ವ್ಯವಸ್ಥೆ, ಹೀಗೆ ಆಡಳಿತಕ್ಕೆ ಹೊಸ ಸ್ಪರ್ಶ ನೀಡುವ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಅದೇ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ. ಇನ್ಮುಂದೆ ಯಾವುದೇ ಇಲಾಖೆಯ ಹೊಸ ಬಿಲ್ ಅಥವಾ ಯೋಜನೆಗಳು ವಿಧಾನಸಭೆ ಅಂಗಳಕ್ಕೆ ಬರುವ ಮುನ್ನ ಈ ವಿಶೇಷ ಕಮಿಟಿಯ ಮುಂದೆ ಕಡ್ಡಾಯವಾಗಿ ಚರ್ಚೆ ಆಗಲೇಬೇಕು. ಈ ಥರದ ಇಲಾಖೆ ತರುವಂಥದ್ದು ಒಳ್ಳೆಯದು, ಆದರೆ ಆ ಇಲಾಖೆಯ ಏನು ಮೇಲುಸ್ತುವಾರಿ ಆಗ್ಬೋದು, ಅದರಲ್ಲಿ ನಡೆಯುವಂಥ ಚರ್ಚೆ ಆಗ್ಬೋದು, ಅದು ಜನಪರವಾಗಿ ಇರಬೇಕೇ ಹೊರತು ಅದು ಪೊಲಿಟಿಕಲಿ ಮ್ಯಾನೇಜ್ಡ್ ಅಂತದ್ದು ಆಗಬಾರ್ದು. ಯಾಕಂದರೆ ಈ ಹಿಂದೆ ಕಳೆದ 3 ವರ್ಷದಲ್ಲಿ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಬಹುಮತ ಇದ್ದರೂ ಕೂಡ ಈ ಥರದ ಹಲವಾರು ಬಿಲ್ಗಳು ಸದನದಲ್ಲಿ ಬಂದಿದೆ. ಕೆಲವು ಸತಿ ಸಂಖ್ಯಾಬಲದಿಂದ ಚರ್ಚೆನೇ ಆಗದಿರ ಅನುಮೋದನೆ ಆಗಿರುವಂಥದ್ದು ಹಲವಾರು ನಿರ್ದೇಶನಗಳಿವೆ. ಅದು ಕಾರ್ಮಿಕ ಇಲಾಖೆದಾಗ್ಬೋದು, ಗೃಹ ಇಲಾಖೆಲಾಗ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಚರ್ಚೆ ಆಗಿದೆ. ಅನುಮೋದನೆನೂ ಚರ್ಚೆ ಆಗದಿರನೇ ಅನುಮೋದನೆ ಆಗಿದೆ, ಆದರೆ ಅನುಷ್ಠಾನ ಆಗಲಿಲ್ಲ. ಸಿಎಂ ಚಿಂತನೆಗೆ ಕಾರಣ ಇಲಾಖೆಯೊಂದರ ನಿರ್ಧಾರ. ರಾಜಕೀಯ ವ್ಯವಹಾರ ಸಮಿತಿಯಿಂದಾಗುತ್ತಾ ಪರಿಹಾರ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೀಗೊಂದು ರಾಜಕೀಯ ವ್ಯವಹಾರಗಳ ಸಮಿತಿ ಬೇಕು ಅಂತ ನಿರ್ಧರಿಸಿರುವ ಹಿಂದೆ ಕೆಲವು ಕಾರಣಗಳಿವೆ. ಈ ಪೈಕಿ ಮೊದಲನೆಯದು ಕಾರ್ಮಿಕ ಇಲಾಖೆ ಕಳೆದ ಬಜೆಟ್ ಅಧಿವೇಶನದ ವೇಳೆ ಕನಿಷ್ಠ ವೇತನ ಕಾಯ್ದೆ 1948ಗೆ ತಿದ್ದುಪಡಿ ತರುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ 81 ಉದ್ದಿಮೆಗಳಿಗೆ ಪ್ರತ್ಯೇಕವಾದ ವೇತನ ದರಗಳನ್ನ ನಿಗದಿಪಡಿಸಲಾಗಿತ್ತು. ಈ ಪರಿಷ್ಕರಣೆಯು ಬೇಕರಿ, ಗಾರ್ಮೆಂಟ್ಸ್, ಎಲೆಕ್ಟ್ರಾನಿಕ್ಸ್ ಉದ್ದಿಮೆ, ಗ್ರಾನೈಟ್ ಕಲ್ಲುಗಳ ಉದ್ದಿಮೆ, ಹೋಟೆಲ್, ಎಣ್ಣೆ ಮಿಲ್, ರೇಷ್ಮೆ ಘಟಕ ಸೇರಿದಂತೆ ಸುಮಾರು 81 ಉದ್ದಿಮೆಗಳನ್ನ ವಲಯ 1, ವಲಯ 2, ವಲಯ 3 ಅಂತ ವಿಂಗಡಿಸಿ 27%, 30% ಹಾಗೂ 50% ಕನಿಷ್ಠ ವೇತನ ಏರಿಕೆ ಮಾಡುವಂತೆ ಆದೇಶಿಸಲಾಗಿತ್ತು. ಮೂಲತಃ ಈ ಏರಿಕೆಯನ್ನ ಕಾರ್ಮಿಕ ಇಲಾಖೆ ಹೈಕೋರ್ಟ್ ಆದೇಶದಂತೆ ಜಾರಿಗೆ ತಂದಿತ್ತು. ನಂತರ ಕಾರ್ಮಿಕ ಇಲಾಖೆ ನಿರ್ಧಾರವನ್ನ ಪ್ರಶ್ನಿಸಿ ಉದ್ಯಮಪತಿಗಳು ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಈ ಪ್ರಕರಣ ಇನ್ನು ವಿಚಾರಣೆ ಹಂತದಲ್ಲಿದೆ. ಜುಲೈ 3ನೇ ತಾರೀಕು ಈ ಪ್ರಕರಣದ ವಿಚಾರಣೆ ನಡೆಯಲಿದೆ. ಆದರೆ ಹೀಗೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತ ಸಂದರ್ಭ ಬಂದದ್ದು ಒಂದೆಡೆಯಾದ್ರೆ, ಸರ್ಕಾರದ ಮೇಲೆ ಉದ್ಯಮಪತಿಗಳ ಒತ್ತಡವು ಇನ್ನೊಂದೆಡೆ. ಇದೇ ಹಿನ್ನೆಲೆಯಲ್ಲಿ ಇಂತಹ ತಿದ್ದುಪಡಿಗಳ ತರುವ ಮುನ್ನ ಸರ್ಕಾರದ ಮಟ್ಟದಲ್ಲೇ ಚರ್ಚೆ ಆಗಬೇಕು ಅನ್ನೋದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯ ವ್ಯವಹಾರಗಳ ಸಮಿತಿ ರಚಿಸಬೇಕು ಅಂತ ಚಿಂತನೆಯ ಹಿಂದಿನ ಕಾರಣ. ಇಲಾಖೆಗಳ ನಿರ್ಧಾರ ಸರ್ಕಾರದ ಗಮನಕ್ಕೆ ಬರಬೇಕು. ಇಲಾಖೆಗಳ ನಡುವೆಯೂ ಸಮನ್ವಯತೆ ಇರಬೇಕು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ರಾಜಕೀಯ ವ್ಯವಹಾರಗಳ ಸಮಿತಿ ರಚಿಸುವ ಮೂಲ ಉದ್ದೇಶಕ್ಕೆ ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ತೀರ್ಮಾನ ಒಂದು ಉದಾಹರಣೆಯಷ್ಟೇ. ಆದರೆ ಈ ರೀತಿ ಪ್ರತಿ ಇಲಾಖೆಯಿಂದಲೂ ಒಂದಲ್ಲ ಒಂದು ತೀರ್ಮಾನಗಳು ಆಗುತ್ತಲೇ ಇರುತ್ತವೆ. ಇಲಾಖೆಗಳ ಹಲವು ನಿರ್ಧಾರಗಳ ಬಗ್ಗೆ ಎಷ್ಟೋ ಬಾರಿ ಸಚಿವ ಸಂಪುಟ ಸಭೆಯಲ್ಲೂ ವಿಸ್ತೃತ ಚರ್ಚೆ ಆಗಲ್ಲ. ಹೀಗಾಗಿ ಅದ್ಯಾವುದೇ ವಿಧೇಯಕವಿರಲಿ, ಪಾಲಿಸಿ ಮ್ಯಾಟರ್ ಇರಲಿ, ಅದು ರಾಜಕೀಯ ವ್ಯವಹಾರಗಳ ಸಮಿತಿಯಲ್ಲಿ ಪರಿಶೀಲನೆಗೆ ಒಳಪಡಬೇಕು. ಆ ಮೂಲಕ ಸರ್ಕಾರದ ಮುಖ್ಯಸ್ಥರ ಗಮನಕ್ಕೆ ಬರಬೇಕು. ನಂತರ ಅದನ್ನ ತೀರ್ಮಾನ ಮಾಡುವುದು ಎಂದಾದರೆ ಮಾತ್ರ ಸಚಿವ ಸಂಪುಟಕ್ಕೆ ತರುವುದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ. ಹಿಂದಿನ ಅವಧಿಯಲ್ಲಾದ ತಪ್ಪುಗಳನ್ನ ಮತ್ತು ಮುಜುಗರ ಸರಿಪಡಿಸುವ ದೃಷ್ಟಿಯಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಜಾಗೃತೆಯಿಂದ ಹೆಜ್ಜೆ ಮುಂದಿಡುವ ಉದ್ದೇಶ ಹೊಂದಿದ್ದಾರೆ. ಇಂತಹ ಉದ್ದೇಶದ ಈ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ರೂಪುರೇಷೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ.
ಸಮಿತಿಯ ಕಾರ್ಯವ್ಯಾಪ್ತಿ ರೂಪುರೇಷೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ಬಿಲ್ ಪರ ವಿರೋಧ ಚರ್ಚೆ ನಡೆಯಲಿದೆ. ಇಲಾಖೆಯ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾತುಕತೆ ನಡೆಯಲಿದೆ. ಸರ್ಕಾರದ ಬೊಕ್ಕಸಕ್ಕೆ ಬೀಳುವ ಹೊರೆ ಬಗ್ಗೆ ಚರ್ಚೆ ಆಗಲಿದೆ. ಬಿಎಸ್ಸಿ ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ಸದನದಲ್ಲಿ ಆಯಾ ಇಲಾಖೆಗಳ ಬಿಲ್ಗಳ ಮಂಡನೆ ಆಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಹಲವರು ಹಿರಿಯ ಸಚಿವರಿದ್ದಾರೆ. ಅವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳನ್ನ ನೇರವಾಗಿ ಸಚಿವ ಸಂಪುಟಕ್ಕೆ ತಂದ್ರೆ ಇಲಾಖೆಗಳಲ್ಲಿ ಬಜೆಟ್ ಇಲ್ಲದಿದ್ರೂ ಸಚಿವರು ಹಠಕ್ಕೆ ಬಿದ್ದು ಯೋಜನೆಗಳನ್ನು ಜಾರಿಗೆ ತರಲು ಮುಂದಾದ್ರೆ ಆಗ ಇಕ್ಕಟ್ಟಿನ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಇದರಿಂದಾಗಿ ಯೋಜನೆಗಳ ಅನುಷ್ಠಾನ ಕಷ್ಟವಾಗುತ್ತದೆ. ಕೊನೆ ಕ್ಷಣದಲ್ಲಿ ಹಣಕಾಸಿನ ಕೊರತೆಯಿಂದ ಸರ್ಕಾರ ಹಲವು ಬಾರಿ ಮುಜುಗರಕ್ಕೆ ಒಳಗಾಗುತ್ತಿತ್ತು. ಅಷ್ಟೇ ಅಲ್ಲ, ಸಾರ್ವಜನಿಕರಿಗೂ ತಪ್ಪು ಸಂದೇಶ ರವಾನೆ ಆಗುವ ಸಾಧ್ಯತೆ ಇರುತ್ತೆ. ಇದನ್ನ ತಡಿಬೇಕು ಎಂಬುದೇ ಡಿಕೆ ಶಿವಕುಮಾರ್ ಅವರ ಈ ಚಿಂತನೆಯ ಮೂಲ ಉದ್ದೇಶ. ಇದು ಮುಖ್ಯಮಂತ್ರಿಯವರ ವಿವೇಚನೆಯ ನಿರ್ಧಾರ. ಇನ್ನು ಸಚಿವರಿಗೆ ಈ ಬಗ್ಗೆ ಹೆಚ್ಚೇನು ಹೇಳಿಲ್ಲ ಅಂದಿದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಂತ ವಿಚಾರ, ಆದರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರ ಚಿಂತನೆಯಲ್ಲಿರುವ ರಾಜಕೀಯ ವ್ಯವಹಾರಗಳ ಸಮಿತಿಯ ಉದ್ದೇಶಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಪಿಎಸ್ಸಿ ಉದ್ದೇಶಗಳೇನು? ಸಿಎಂ ಜೊತೆ ಚರ್ಚಿಸದೆ ಬಿಲ್ ತರುವುದಕ್ಕೆ ಬ್ರೇಕ್ ಬೀಳಲಿದೆ. ಇಲಾಖೆಗಳ ಆರ್ಥಿಕ ಸ್ಥಿತಿಗತಿ ಪರಿಶೀಲನೆ ಆಗಲಿದೆ. ಕೊನೆ ಕ್ಷಣದಲ್ಲಿ ಆಗುವ ಮುಜುಗರಕ್ಕೆ ಬ್ರೇಕ್ ಬೀಳಲಿದೆ. ಆಡಳಿತದಲ್ಲಿ ಸಂಪೂರ್ಣ ಹಣಕಾಸು ಶಿಸ್ತು ಇರಲಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲದ ಆಡಳಿತ ವೈಖರಿಗಿಂತ ಭಿನ್ನವಾಗಿ ಪ್ರತಿಯೊಂದನ್ನ ಎರಡೆರಡು ಬಾರಿ ಪರಿಶೀಲನೆಗೆ ಒಳಪಡಿಸುವ ಉದ್ದೇಶದೊಂದಿಗೆ ಡಿಕೆ ಶಿವಕುಮಾರ್ ಈ ನೂತನ ರಾಜಕೀಯ ವ್ಯವಹಾರಗಳ ಸಮಿತಿ ತರಲು ಯೋಚಿಸಿದ್ದಾರೆ. ಇನ್ನು ಈಗಷ್ಟೇ ಇದರ ಬಗ್ಗೆ ಚರ್ಚೆ ಆರಂಭ ಆಗಿದೆ. ವರಿಷ್ಠರ ಸಮ್ಮುಖದಲ್ಲಿ ಚರ್ಚೆ ನಡೆಸಿದ ನಂತರ ಇದರ ಅಂತಿಮ ಚಿತ್ರಣ ಲಭ್ಯವಾಗಬಹುದು. ಆದರೆ ಆಡಳಿತ ಸುಧಾರಣೆ, ಅನುಷ್ಠಾನವಾಗುವಂತಹ ನೀತಿ ನಿರ್ಧಾರಗಳಿಗೆ ಮನ್ನಣೆ ನೀಡುವ ಉದ್ದೇಶ ವಾಸ್ತವದಲ್ಲಿ ಅನುಷ್ಠಾನವಾಗಬಹುದೇ ಎಂಬುದಕ್ಕೆ ಸಮಿತಿ ರಚನೆಯಾಗಿ ಕಾರ್ಯನಿರ್ವಹಣೆ ಆರಂಭಿಸಿ ನಂತರ ಉತ್ತರ ಸಿಕ್ಕಲಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೇಗಿರುತ್ತೆ ಈ ಪೊಲಿಟಿಕಲ್ ಅಫೇರ್ಸ್ ಕಮಿಟಿಯ ರೂಪುರೇಷೆ? ಯಾವ ರೀತಿ ಇರುತ್ತೆ ಈ ಕಮಿಟಿ? ರಾಜಕೀಯ ವ್ಯವಹಾರ ಸಮಿತಿಯ ಸಂರಚನೆ ಯಾವ ರೀತಿ ಇರುತ್ತೆ? ಸ್ವಪಕ್ಷದ ನೀತಿ ನಿರ್ಧಾರಗಳಿಗೆ ಇದು ಮೌಲ್ಯ ನೀಡುತ್ತಾ? ಅಥವಾ ಯಾರು PSC ಹೆಡ್ ಆಗಿರ್ತಾರೋ ಅವ್ರೇನು ಹೇಳ್ತಾರೋ ಹಂಗೆ ಮಾತ್ರ ಆಗುತ್ತಾ? ಅಥವಾ ಕಾಂಗ್ರೆಸ್ ಪಕ್ಷದ ರೀತಿ ನೀತಿಗಳಿಗೆ, ನಿರ್ಧಾರಗಳಿಗೆ ಇದು ಮೌಲ್ಯ ನೀಡುತ್ತಾ? ಯಾವ ರೀತಿ ಇರುತ್ತಿದು? ಸಮಿತಿಯಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ? ಸ್ವಪಕ್ಷದ ಪ್ರಮುಖರಿಗೆ ಸ್ಥಾನಮಾನ ಕೊಡ್ತಾರಾ? ಇದರಲ್ಲಿ ಹಿರಿಯ ಸಚಿವರು, ಅಧಿಕಾರಿಗಳಿಗೂ ಕೂಡ ಸ್ಥಾನಮಾನ ಇರುತ್ತಾ? ಸಿಎಂ ಡಿಕೆ ಶಿವಕುಮಾರ್ಗೆ ಇನ್ನೂ ಅವಧಿ ಹೆಚ್ಚು ಇಲ್ಲ. ಯಾಕಂತಂದರೆ ಇನ್ನು 2 ವರ್ಷ ಅಷ್ಟೇ ಇರೋದು. ಹೆಚ್ಚು ಅಂತಂದರೆ ಎಲ್ಲ ಸೇರಿಸಿ ಈ ಇದನ್ನು ಎಲ್ಲ ದಿನ ಲೆಕ್ಕ ಹಾಕಿದ್ರೆ ಉಳಿದಿರೋದು 531 ದಿನಗಳು ಮಾತ್ರ. ಸೊ ಇಂತಹ ಪ್ರಯತ್ನದಿಂದ ಈ ವೇಗಕ್ಕೇನಾದರೂ ಕಡಿವಾಣ ಬೀಳಬಹುದಾ? ಹಿಂದೆಲ್ಲ ಇಲಾಖೆಗಳು ಅವ್ರ ಪಾಡಿಗೆ ಅವರು ಏನೋ ಬಿಲ್ ಪ್ರೊಸೆಸ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಈ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ತರೋದ್ರಿಂದ ಕೆಲಸ ಆಗೋ ವೇಗಕ್ಕೆ ಏನಾದರೂ ಕಡಿವಾಣ ಬೀಳಬಹುದಾ? ಆದರೂ ಕೂಡ ಸುಧಾರಣೆ ತರುವಂಥ ಪ್ರಯತ್ನ ಮಾಡ್ತಾರಾ? ಕುತೂಹಲ ಹುಟ್ಟು ಹಾಕಿದೆ ಈ ಹೊಸ ಚಿಂತನೆ. ಏನಾಗಬಹುದು? ಯಾವ ಥರ ಇರುತ್ತೆ? ಇದರಿಂದ ಸಮಸ್ಯೆ ಆಗುತ್ತಾ ಅಥವಾ ಅನುಕೂಲ ಆಗುತ್ತಾ? ಹೀಗೆ ಸಾಕಷ್ಟು ಕುತೂಹಲ ಬಾಕಿ. ಇದು ಹೊಸದಿದು ರಾಜಕೀಯ ವ್ಯವಹಾರ ಸಮಿತಿ ಅಂತ ಹೇಳುವಂಥದ್ದು ಒಂದು ಸದ್ಯದ ದಿನಮಾನಗಳಲ್ಲಿ ಹೊಸ ಪರಿಕಲ್ಪನೆ ಇದು. ಅದ್ರ ಮೂಲಕವೇ ಎಲ್ಲ ಬಿಲ್ಗಳು ಪಾಸ್ ಆಗುವಂಥದ್ದು ಅಥವಾ ಎಲ್ಲ ಪ್ರಮುಖ ನಿರ್ಧಾರಗಳು ಇದ್ರ ಮೂಲಕನೇ ತಗೊಳ್ಳೋ ಅಂಥದ್ದು ನಡೆಯುತ್ತಾ? ಹಾಗಾದರೆ ಏನಿದ್ರ ಸ್ಟ್ರಕ್ಚರ್ ಏನಿರುತ್ತೆ? ಯಾವ ಥರ ಇರುತ್ತೆ? ಯಾತಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆ ಸದ್ಯ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ಮೇಲೆ ಸಂಪೂರ್ಣ ನಿಯಂತ್ರಣಕ್ಕೆ ಇದು ಹೆಲ್ಪ್ ಮಾಡುತ್ತಾ? ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಈ ಕಮಿಟಿ ಮುಖಾಂತರನೇ ತಗೊಳ್ಳೋದ್ರಿಂದ ಸೆಂಟ್ರಲೈಸ್ಡ್ ಪವರ್ ಆಗುತ್ತಾ? ಅದೊಂದು ರೀತಿಯಲ್ಲಿ ಬೇರೆ ಬೇರೆ ಸಚಿವರುಗಳಿಗೆ ಇರೋ ಅಧಿಕಾರಕ್ಕಿಂತ ಹೆಚ್ಚು ಮುಖ್ಯಮಂತ್ರಿಗಳಿಗೆ ಹೆಚ್ಚು ಅಧಿಕಾರ ಒಂದೇ ಕಡೆ ಕೇಂದ್ರೀಕೃತ ಆಗುತ್ತಾ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇವೆ. ಗೊತ್ತಿಲ್ಲ, ಅದು ರಚನೆ ಆದಮೇಲೆ ಇದು ಯಾವ ಥರ ಅಂತ ಗೊತ್ತಾಗೋದು. ಈಗಲೇ ತುಂಬ ಸ್ಪೆಕ್ಯುಲೇಟ್ ಮಾಡೋಕ್ಕಾಗಲ್ಲ ಹೇಗಿರುತ್ತೆ ಇದು ಅಂತ. ಆದರೆ ರಾಜಕೀಯ ವಲಯದಲ್ಲಿ ಇದು ಸಾಕಷ್ಟು ಸಂಚಲನವನ್ನಂತೂ ಸೃಷ್ಟಿ ಮಾಡಿದೆ. ಶಾಸಕರ ವಲಯದಲ್ಲಿ ಹಾಗೂ ಸಚಿವರುಗಳ ವಲಯದಲ್ಲಿ ಏನಾಗುತ್ತೆ? ಹಾಗಾದರೆ ನಮ್ಗೆ ಅನುದಾನ ಸರಿಯಾಗಿ ಬರುತ್ತೋ ಇಲ್ವೋ? ನಿರ್ಧಾರಗಳೆಲ್ಲ ನಾವು ಕೈಗೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ? ಯಾರಿರ್ತಾರೆ ಈ ಪೊಲಿಟಿಕಲ್ ಕಮಿಟಿಯಲ್ಲಿ?
ಯಾರು ಇದರ ಚೀಫ್ ಆಗಿರ್ತಾರೆ, ಅವರು ಅನುಮೋದನೆ ಕೊಡ್ತಾರಾ ಇಲ್ವಾ, ಮೋಸ್ಟ್ ಪ್ರಾಬಬ್ಲಿ ಮುಖ್ಯಮಂತ್ರಿಗಳೇ ಅದರ ಏನು ಲೀಡಿಂಗ್ ಪರ್ಸನಾಲಿಟಿ ಆಗಿರ್ತಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈ ಪೊಲಿಟಿಕಲ್ ಕಮಿಟಿ ವಿಚಾರದಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟಾದಾಗಲೆಲ್ಲ ಬೆಳಗಾವಿಯತ್ತ ರಾಜಕೀಯ ದೃಷ್ಟಿ ನಾಟುತ್ತೆ. ಯಾಕಂದ್ರೆ ಕುಂದಾನಗರಿಯ ರಾಜಕೀಯ ಕಾವೇ ಹಾಗೆ. ಸರ್ಕಾರಗಳು ಸಂಕಷ್ಟಕ್ಕೆ ಸಿಲುಕಿದ್ದಿರಲಿ, ಸರ್ಕಾರಗಳ ಪತನಗೊಳಿಸಿದ್ದೇ ಇರಲಿ, ಬೆಳಗಾವಿಯ ರಾಜಕೀಯ ಧನಿಕರ ಪಾತ್ರ ಅದರಲ್ಲಿ ಇದ್ದೇ ಇರುತ್ತೆ. ಈಗ ಪರಿಷತ್ತಿನ ಅಡ್ಡ ಮತದಾನಕ್ಕೂ ಕೂಡ ಈ ಬೆಳಗಾವಿಯೇ ರಾಜಕೀಯ ಅಡ್ಡವಾದ ಚರ್ಚೆ ಮುನ್ನೆಲೆಗೆ ಬಂದಿದೆ. ಇದೇ ಹಿನ್ನೆಲೆಯಲ್ಲಿ ಕುಂದಾನಗರಿಯ ರಾಜಕೀಯ ಕಣದ ವಿವರ ನೋಡೋಣ ಎಳೆ ಎಳೆಯಾಗಿ. ಬೆಳಗಾವಿಯಲ್ಲಿ ರಾಜಕೀಯ ಸಂಚಲನವಾದರೆ ಬೆಂಗಳೂರಿನ ವಿಧಾನಸೌಧ ನಡುಗುತ್ತದೆ ಅನ್ನೋದು ರಾಜ್ಯ ರಾಜಕೀಯದ ಮಾತು. ಈ ಮಾತು ಸುಮ್ಮನೆ ಬಂದಿಲ್ಲ. ರಾಜ್ಯ ರಾಜಕಾರಣದ ದಶಕಗಳ ಇತಿಹಾಸದಲ್ಲಿ ಇದಕ್ಕೆ ಹಲವು ನಿದರ್ಶನಗಳಿವೆ. ಇದಕ್ಕೆ ಇತ್ತೀಚಿನ ನಿದರ್ಶನವೆಂದರೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಡೆದಂತಹ ಕ್ರಾಸ್ ವೋಟಿಂಗ್. ಈಗ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಮೂಡಿಸಿರುವಂತಹ ಈ ಅಡ್ಡ ಮತದ ಮೂಲವೂ ಕೂಡ ಬೆಳಗಾವಿ ಅನ್ನೋದು ಈಗ ಮತ್ತೆ ಬೆಳಗಾವಿ ಕಡೆ ತಿರುಗಿ ನೋಡುವಂತೆ ಮಾಡಿದೆ ನೋಡಿ. ಪರಿಷತ್ ಚುನಾವಣೆಯ ಅಡ್ಡಮತ. ರಾಜ್ಯ ರಾಜಕೀಯದ ಕಣ್ಣೀಗ ಬೆಳಗಾವಿಯತ್ತ ನೋಡಿ. ಇತ್ತೀಚೆಗೆ ಕರ್ನಾಟಕದ ವಿಧಾನ ಪರಿಷತ್ತಿಗೆ ಶಾಸಕರ ಮತಗಳ ಮೂಲಕ ನಡೆದಂತಹ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಅನಿರೀಕ್ಷಿತವಾಗಿ ಒಟ್ಟು 11 ಅಡ್ಡ ಮತಗಳು ವರ್ಗಾವಣೆಯಾಗಿದ್ದು, 1 ಮತ ಅಸಿಂಧವಾದದ್ದು ಈಗ ಇಡೀ ರಾಜ್ಯ ರಾಜಕಾರಣದ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಈ ಬೆಳವಣಿಗೆ ಹಿಂದೆ ಬೆಳಗಾವಿಯ ಪ್ರಭಾವಿ ನಾಯಕರ ಆಂತರಿಕ ಒಪ್ಪಂದ ಮತ್ತು ಪ್ರೇರಣೆ ಇದೆ ಎಂಬ ಚರ್ಚೆ ಈಗ ಕಾವನ್ನು ಪಡೆದುಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಿಗೆ ಟಕ್ಕರ್ ಕೊಡೋ ಸಲುವಾಗಿ ಡಿಕೆ ಶಿವಕುಮಾರ್ ಅವರ ವಿರೋಧಿಗಳು ಕೂಡ ಕಾಂಗ್ರೆಸ್ ಪರ ಮತವನ್ನ ಹಾಕಿಸಿದ್ರು ಹಾಗೂ ಬೆಳಗಾವಿ ಬಿಜೆಪಿಯ ಧನಿಕ ರಾಜಕಾರಣಿಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಿದ್ರು ಅನ್ನೋದು ಬೆಳಗಾವಿ ರಾಜಕಾರಣದ ಕಡೆಗೆ ಹುಬ್ಬೇರಿಸಿ ನೋಡುವ ಹಾಗೆ ಮಾಡಿದೆ. ಈ ಬೆಳಗಾವಿ ರಾಜಕಾರಣದ ಹೊಡೆತ ಬಿಜೆಪಿ ನಾಯಕತ್ವವನ್ನು ಅನುಮಾನದಿಂದ ನೋಡುವಂತೆ ಮಾಡಿದೆ ನೋಡಿ. ನೇರವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಭಾರಿ ಮುಖಭಂಗ ಉಂಟು ಮಾಡಿದೆ. ಬೆಳಗಾವಿ ನಾಯಕರು ಶಾಸಕರು ಮನಸ್ಸು ಮಾಡಿದರೆ ಓಟನ್ನ ಅಡ್ಡದಿಡ್ಡಿ ತಿರುಗಿಸಬಲ್ಲರು ಹಾಗೂ ಫಲಿತಾಂಶವನ್ನೇ ಬದಲಿಸಬಲ್ಲರು ಎಂಬುದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಭೌಗೋಳಿಕವಾಗಿ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾದ ಮತ್ತು ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಅಂದರೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಳಗಾವಿ ಜಿಲ್ಲೆಯ ನಾಯಕರು ತಮ್ಮ ರಾಜಕೀಯ ಹಿತಾಸಕ್ತಿ, ಸಾಮ್ರಾಜ್ಯ ಮತ್ತು ಪ್ರತಿಷ್ಠೆಗೆ ಧಕ್ಕೆಯಾದಾಗಲೆಲ್ಲ ರಾಜ್ಯ ಸರ್ಕಾರಗಳನ್ನೇ ಅಸ್ಥಿರಗೊಳಿಸಿದ್ದಾರೆ. ಮುಖ್ಯಮಂತ್ರಿಯನ್ನೇ ಪಟ್ಟದಿಂದ ಪದಚ್ಯುತಗೊಳಿಸಿದ್ದಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಬೆಳಗಾವಿ ಪಾಲಿಟಿಕ್ಸ್ ಹೇಗೆ ರಾಜ್ಯ ಸರ್ಕಾರವನ್ನೇ ಅಸ್ಥಿರಗೊಳಿಸಿದೆ ಅನ್ನೋದನ್ನ ನೋಡೋಣ ಬನ್ನಿ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಪತನ. ರಾಜ್ಯ ರಾಜಕೀಯದಲ್ಲಿ ಬೆಳಗಾವಿ ಸಂಚಲನ. ಕರ್ನಾಟಕದ ಇತಿಹಾಸದಲ್ಲಿ ಬೆಳಗಾವಿ ರಾಜಕಾರಣದ ಪವರ್ ಪ್ರದರ್ಶನ ಆದದ್ದು 2018-19ರಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಪತನಗೊಳ್ಳಲು ಬೆಳಗಾವಿಯ ಆಂತರಿಕ ಸಮರದ ಕಿಡಿಯೇ ಪ್ರಮುಖ ಕಾರಣವಾಯಿತು. ಇಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಬೆಳಗಾವಿಯ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಂದ್ರೆ PLD ಬ್ಯಾಂಕ್ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಸಹೋದರರ ನಡುವೆ ಭಿನ್ನಾಭಿಪ್ರಾಯ ತಲೆದೂರಿತು. ಈ ಇಬ್ಬರ ಜಗಳದಲ್ಲಿ ಆಗ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಕಾಂಗ್ರೆಸ್ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಹಿಸಿದ್ರು ನೋಡಿ. ಇದು ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರ ಕೆಂಗಣ್ಣಿಗೆ ಗುರಿಯಾಯಿತು. ತಮ್ಮದೇ ಸಾಮ್ರಾಜ್ಯದಲ್ಲಿ ಹೊರಗಿನವರ ಹಸ್ತಕ್ಷೇಪವನ್ನ ಸಹಿಸದ ಕಾರಣ ಜಾರಕಿಹೊಳಿ ಸಹೋದರರು, ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಬಂಡಾಯವೆದ್ದರು. ಬಂಡಾಯಕ್ಕೆ ರಮೇಶ್ ಜಾರಕಿಹೊಳಿ ನೇತೃತ್ವ, ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಮುಕ್ತಾಯ.
ಬೆಳಗಾವಿ ಪಾಲಿಟಿಕ್ಸ್ಗೆ ತಲೆ ಹಾಕಿದ ಡಿಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸಲು ಮತ್ತು ತಮ್ಮ ಸಚಿವ ಸ್ಥಾನದ ಅಸಮಾಧಾನವನ್ನು ತೀರಿಸಿಕೊಳ್ಳಲು ರಮೇಶ್ ಜಾರಕಿಹೊಳಿ ಮುಂಚೂಣಿಗೆ ನಿಂತು ಬಂಡಾಯ ಶಾಸಕರ ತಂಡವನ್ನು ಕಟ್ಟಿದರು. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿಯ ಶಾಸಕರು ಸೇರಿದಂತೆ ಒಟ್ಟು 17 ಎಂಎಲ್ಎಗಳು ಮುಂಬೈ ರೆಸಾರ್ಟ್ ಸೇರಿ ಅಂತಿಮವಾಗಿ ರಾಜೀನಾಮೆ ನೀಡುತ್ತಾರೆ. ಪರಿಣಾಮವಾಗಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಹುಮತವನ್ನು ಕಳೆದುಕೊಂಡು ಪತನವಾಗುತ್ತೆ. ನಂತರ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಹೀಗೆ ಬೆಳಗಾವಿ ಪಾಲಿಟಿಕ್ಸ್ ಸರ್ಕಾರವೇ ಪತನವಾಗಲು ಕಾರಣವಾಗುತ್ತೆ. ಎರಡು 2010 ಅಕ್ಟೋಬರ್ ಯಡಿಯೂರಪ್ಪ ಸರ್ಕಾರಕ್ಕೆ ಮೊದಲ ಟ್ರಬಲ್. ನೋಡಿ, ಬಿಜೆಪಿ ಪಕ್ಷೇತರರ ಬೆಂಬಲದೊಂದಿಗೆ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಅಧಿಕಾರಕ್ಕೇರಲು ಕಾರಣವಾಗಿ ಮುಖ್ಯಮಂತ್ರಿಯಾಗಿದ್ದಂತಹ ಬಿಎಸ್ ಯಡಿಯೂರಪ್ಪನವರಿಗೆ ತವರಿನ ನಾಯಕರಿಂದಲೂ ಕೂಡ ದೊಡ್ಡ ತಲೆನೋವಾಗಿದ್ದು ಬೆಳಗಾವಿಯ ನಾಯಕರು. ಯಡಿಯೂರಪ್ಪ ಅವರ ಕಾರ್ಯವೈಖರಿ ಮತ್ತು ಸರ್ಕಾರದಲ್ಲಿ ಕೆಲವು ಸಚಿವರ ಏಕಪಕ್ಷೀಯ ನಿರ್ಧಾರಗಳ ವಿರುದ್ಧ ಬಿಜೆಪಿಯಲ್ಲಿ ಆಂತರಿಕ ಅಸಮಾಧಾನ ಸ್ಫೋಟಗೊಂಡಿತ್ತು. ಬೆಳಗಾವಿ ಜಿಲ್ಲೆಯ ನಾಯಕರು ತಮ್ಮ ಪ್ರಾದೇಶಿಕ ಹಿತಾಸಕ್ತಿ ಮತ್ತು ಸಚಿವ ಸ್ಥಾನಗಳ ಹಂಚಿಕೆಯಲ್ಲಿ ತಮಗೆ ಅನ್ಯಾಯವಾಗ್ತಾ ಇದೆ ಅಂತ ಕಾರಣವನ್ನು ನೀಡಿ ಬಂಡಾಯದ ಬಾವುಟವನ್ನು ಹಾರಿಸ್ತಾರೆ. ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ರಬೆಲ್, ಯಡಿಯೂರಪ್ಪ ನೇತೃತ್ವದ ಸರ್ಕಾರಕ್ಕೆ ಟ್ರಬಲ್. ಬೆಳಗಾವಿಯ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ 11 ಬಿಜೆಪಿ ಶಾಸಕರು ಮತ್ತು 5 ಪಕ್ಷೇತರ ಶಾಸಕರು ಅಂದಿನ ರಾಜ್ಯಪಾಲ ಎಚ್.ಆರ್. ಭಾರದ್ವಾಜ್ ಅವರಿಗೆ ನಾವು ಯಡಿಯೂರಪ್ಪ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ಪಡಿತಾ ಇದ್ದೇವೆ ಅಂತ ಪತ್ರ ನೀಡಿದ್ದು ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಬೆಳಗಾವಿಯ ನಾಯಕರ ಈ ದಿಢೀರ್ ಬಂಡಾಯದಿಂದಾಗಿ ಯಡಿಯೂರಪ್ಪ ಸರ್ಕಾರ ಅಲ್ಪಮತಕ್ಕೆ ಕುಸಿಯುವಂತಾಯಿತು. ಆಗ ವಿಧಾನಸಭಾ ಸ್ಪೀಕರ್ ಆಗಿದ್ದ ಕೆಜಿ ಬೋಪಯ್ಯ ಅವರು ಬಂಡಾಯ ಶಾಸಕರನ್ನ ಅನರ್ಹಗೊಳಿಸುವ ಮೂಲಕ ಯಡಿಯೂರಪ್ಪ ಅವರ ಕುರ್ಚಿಯನ್ನು ತಾತ್ಕಾಲಿಕವಾಗಿ ಉಳಿಸಿಕೊಟ್ರು. ಆದರೆ ಈ ಬೆಳವಣಿಗೆ ನಂತರ ಯಡಿಯೂರಪ್ಪ ಅವರ ಆಡಳಿತದ ಹಿಡಿತವನ್ನು ಸಡಿಲಗೊಳಿಸಿತು. ಸಾವಿರದ 1993, 1994 ಬೆಳಗಾವಿ ಸಾಹುಕಾರರ ರಾಜಕೀಯ ಹೊಡೆತ. ಸಿಎಂ ಮೊಯ್ಲಿ ಕಳೆದುಕೊಂಡರು, ರಾಜಕೀಯ ಹಿಡಿತ. 1992ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಬಂಗಾರಪ್ಪ ಅವರನ್ನ ಇಳಿಸಿ ವೀರಪ್ಪ ಮೊಯ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಿದ ನಂತರ ಕಾಂಗ್ರೆಸ್ನೊಳಗಿನ ಆಂತರಿಕ ಭಿನ್ನಮತ ತಾರಕಕ್ಕೇರಿತು. ಅದಕ್ಕೆ ಮುಖ್ಯ ಕೇಂದ್ರವಾಗಿದ್ದು ಬೆಳಗಾವಿಯ ಸಕ್ಕರೆ ಕಾರ್ಖಾನೆಯ ಧನಿಗಳು. ವೀರಪ್ಪ ಮೊಯ್ಲಿ ಅವರ ಆಡಳಿತ ಶೈಲಿ ಹಳೆಯ ಮೈಸೂರು ಮತ್ತು ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರಿಗೆ ಇಷ್ಟವಿರಲಿಲ್ಲ. ಮುಖ್ಯವಾಗಿ ಉತ್ತರ ಕರ್ನಾಟಕದ ಸಹಕಾರಿ ವಲಯ ಮತ್ತು ಸಕ್ಕರೆ ಕಾರ್ಖಾನೆಗಳ ಮೇಲೆ ಹಿಡಿತವನ್ನು ಹೊಂದಿದ್ದ ಬೆಳಗಾವಿ ನಾಯಕರು ಮೊಯ್ಲಿ ವಿರುದ್ಧ ತಿರುಗಿ ಬೀಳುತ್ತಾರೆ. ಅವರು ಯಾರು ಅಂದರೆ ಮಾಜಿ ಸಚಿವ ವಸಂತರಾವ್ ಲಖನಗೌಡ ಪಾಟೀಲ್ ಅಥವಾ ವಿಎಲ್ ಪಾಟೀಲ್, ಬೆಳಗಾವಿಯ ಪ್ರಭಾವಿ ಸಕ್ಕರೆ ಉದ್ಯಮಿ. ಸಚಿವರಾಗಿದ್ದ ಇವರು ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ಮೊಯ್ಲಿ ಅವರು ತಮಗೆ ಸೂಕ್ತ ಮನ್ನಣೆ ನೀಡ್ತಾ ಇಲ್ಲ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಎಂಬ ಕಾರಣವನ್ನು ನೀಡಿ ಇವರು ಆಗ ಭಿನ್ನಮತವನ್ನು ಸಾರಿದರು. ಬೆಂಗಳೂರಿನಲ್ಲಿ ಸರಣಿ ರೆಸಾರ್ಟ್ ರಾಜಕಾರಣ ಮತ್ತು ಸಭೆಗಳನ್ನು ನಡೆಸಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾರೆ. ಆಗ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷ ಎಷ್ಟು ದುರ್ಬಲವಾಯಿತು ಅಂದರೆ 1994ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಂದೂ ಕಂಡು ಕಾಣದೇ ಇರುವಂತಹ ಹೀನಾಯ ಸೋಲನ್ನು ಕಂಡು ಅಧಿಕಾರವನ್ನು ಕಳೆದುಕೊಳ್ಳಲು ಬೆಳಗಾವಿ ನಾಯಕರ ಆಂತರಿಕ ಬಂಡಾಯವು ಕೂಡ ಒಂದು ಪ್ರಮುಖ ಕಾರಣವಾಗಿತ್ತು. ಸಾವಿರದ 1988, 1989 ಜನತಾ ಪಕ್ಷದ ಸರ್ಕಾರದ ಪತನಕ್ಕೆ ಮುನ್ನುಡಿ. ಮಾಜಿ ಸಿಎಂಗಳಾದ ರಾಮಕೃಷ್ಣ ಹೆಗಡೆ ಮತ್ತು ಎಸ್.ಆರ್. ಬೊಮ್ಮಾಯಿ ಸರ್ಕಾರದ ಪತನಕ್ಕೆ ಮುನ್ನುಡಿ ಬರೆದಿದ್ದು ಸಹ ಬೆಳಗಾವಿ ರಾಜಕಾರಣವೇ ಎಂಬುದು ವಿಚಿತ್ರವಾದರೂ ಕೂಡ ಸತ್ಯ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ವಿರುದ್ಧ ಆಂತರಿಕವಾಗಿ ಹೊಗೆಯಾಡುತ್ತಿದ್ದ ಬಂಡಾಯಕ್ಕೆ ತುಪ್ಪ ಸುರಿದಿದ್ದೇ ಇದೇ ಬೆಳಗಾವಿಯ ರಾಜಕೀಯ ಮೇಲಾಟಗಳು. ಆಗ ಜನತಾ ಪಕ್ಷದೊಳಗೆ ರಾಮಕೃಷ್ಣ ಹೆಗಡೆ ಮತ್ತು ಎಚ್.ಡಿ. ದೇವೇಗೌಡರ ನಡುವೆ ಶೀತಲ ಸಮರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕರನ್ನು ಒಟ್ಟುಗೂಡಿಸಿ ಹೆಗಡೆ ಅವರಿಗೆ ಪರ್ಯಾಯ ಶಕ್ತಿ ಕೇಂದ್ರವನ್ನು ಸೃಷ್ಟಿ ಮಾಡಲು ಬೆಳಗಾವಿಯ ನಾಯಕರು ಮುಂದಾಗ್ತಾರೆ. ಅವರು ಯಾರು ಅಂದರೆ ಚಂದ್ರಕಾಂತ್ ಸುರೇಶ್ ದೇಸಾಯಿ. ಇವರು ಬೆಳಗಾವಿಯ ಪ್ರಭಾವಿ ಜನತಾ ಪಕ್ಷದ ನಾಯಕ. ಹೆಗಡೆ ಅವರ ದೆಹಲಿ ರಾಜಕಾರಣದ ಆಸೆ ಮತ್ತು ಫೋನ್ ಕದ್ದಾಲಿಕೆ ಹಗರಣದ ಸಂದರ್ಭವನ್ನು ಬಳಸಿಕೊಂಡು ಬೆಳಗಾವಿ ಈ ನಾಯಕರು ಬಂಡಾಯಕ್ಕೆ ಪ್ರೇರಣೆ ನೀಡುತ್ತಾರೆ. ರಾಮಕೃಷ್ಣ ಹೆಗಡೆ ರಾಜೀನಾಮೆ ನೀಡಿದ ನಂತರ ಸಿಎಂ ಆದ ಎಸ್.ಆರ್. ಬೊಮ್ಮಾಯಿ ಅವರ ಸರ್ಕಾರವನ್ನು ಕೂಡ ಇವರು ಸುಮ್ಮನಿರಲು ಬಿಡಲಿಲ್ಲ.
ಬೆಳಗಾವಿ ರಾಜಕಾರಣದ ಶಕ್ತಿ ಇರುವುದು ಅಲ್ಲಿನ ಸಹಕಾರಿ ವಲಯ, ಸಕ್ಕರೆ ಕಾರ್ಖಾನೆಗಳು ಮತ್ತು ಪ್ರಾದೇಶಿಕ ಪ್ರಾಬಲ್ಯದಲ್ಲಿ. ವೈಯಕ್ತಿಕ ಅಧಿಕಾರಕ್ಕಾಗಿ, ಪ್ರತಿಷ್ಠೆಗಾಗಿ ಸರ್ಕಾರವನ್ನೇ ಬಲಿಕೊಟ್ಟಿದ್ದಾರೆ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ನಿಮಗೆ ಬಹುತೇಕ ಸಂದರ್ಭಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಭವಿಷ್ಯ ನಿರ್ಧಾರವಾಗುವುದು ಬೆಂಗಳೂರಿನಲ್ಲಿ ಅಲ್ಲವೇ ಅಲ್ಲ, ಬದಲಾಗಿ ಇದೇ ಬೆಳಗಾವಿಯ ರಾಜಕೀಯ ನಾಯಕರ ತೋಟದ ಮನೆಗಳಲ್ಲಿ, ನಂತರ ರೆಸಾರ್ಟ್ಗಳಲ್ಲಿ, ತದನಂತರ ವಿಧಾನಸೌಧದಲ್ಲಿ ಎಂಬುದಕ್ಕೆ ಈ ಎಲ್ಲ ಪ್ರಕರಣಗಳೇ ಸಾಕ್ಷಿ. ಆಲ್ ರೈಟ್, ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪುಂದ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ ಉಪುಂದ, ಬೆಳಗಾವಿ ಎಲ್ಲ ಅರ್ಥದಲ್ಲೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಂತೂ ಎರಡನೇ ರಾಜಧಾನಿಯೇ ಹೌದು, ಎರಡನೇ ಶಕ್ತಿ ಕೇಂದ್ರವೂ ಹೌದು. ಹಾಗಾಗಿ ಅಲ್ಲೇ ಹೆಚ್ಚಿನ ವಿಚಾರಗಳು ನಿರ್ಧಾರ ಆಗುವಂಥದ್ದು ಅನ್ನೋದು ಕೂಡ ಸತ್ಯ. ಈಗ ಪರಿಷತ್ ಮತದಾನದ ವಿಚಾರದಲ್ಲಿ ಬೆಳಗಾವಿಯ ಪಾತ್ರ ಏನು? ಬೆಳಗಾವಿ ರಾಜಕಾರಣದ ಒಳ ಸುಳಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ? ಶ್ರೀಲಕ್ಷ್ಮಿ, ಬಹುಶಃ ಇದು ಯಾರು ಆರಂಭದ ಊಹೆ ಮಾಡಿರಲಿಲ್ಲ, ಈಗೂ ಇರಬಹುದು ಅಂತ ಹೇಳಿ. ಆದ್ರೆ ನೋಡಿ, ವಿಚಿತ್ರ ಅಂದ್ರೆ ಕಾಂಗ್ರೆಸ್ಸಿನ ಆಂತರಿಕ ವರದಿಯೇ ಇದನ್ನ ಹೇಳ್ತಾ ಇರುವಂತದ್ದು. ಈಗ ಯಾರಿಗೆ ಹೆಚ್ಚಿಗೆ ಕ್ರಾಸ್ ಓಟ್ ಬಂದಿದೆಯಲ್ಲ ಅವ್ರು ಹೇಳ್ತಾ ಇರೋದು ಇದು. ನಮಗೆ ಎಲ್ಲಿಂದ ಬಂತು ಇಷ್ಟೊಂದು ಓಟ್, ಎಲ್ಲಿಂದ ಬಂತು ಅಂದ್ರೆ ಅವರಿಗೆ ಆಶ್ಚರ್ಯ ಆಗಿದೆ. ಅದನ್ನ ಪತ್ತೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ಫ್ಯಾಕ್ಟ್ ಬಿಜೆಪಿಯ ಸತ್ಯಶೋಧನಾ ವರದಿಯಲ್ಲಿ ಇದಿಲ್ಲ, ಇದಕ್ಕೆ ಆಪೋಸಿಟ್ ಇದೆ. ಅಲ್ಲಿ ಕಾಂಗ್ರೆಸ್ನ ಆಂತರಿಕ ವರದಿ ಏನು ಹೇಳ್ತಾ ಇದೆ ಅಂದ್ರೆ, ಇಷ್ಟೊಂದು ಓಟ್ ನಾವು ನಿರೀಕ್ಷೆ ಮಾಡಿರಲಿಲ್ಲ, ನಾವು ಅಪ್ರೋಚ್ ಮಾಡಿರಲಿಲ್ಲ, ಎಲ್ಲಿಂದ ಬಂತು ಅಂತ ಪತ್ತೆ ಮಾಡಿದಾಗ ಅವ್ರಿಗೆ ಗೊತ್ತಾಗಿರೋದು ಬೆಳಗಾವಿಯಿಂದ ಬಂದಿದೆ, ಬೆಳಗಾವಿಯ ಧನಿಕರಿಂದ ಬಂದಿದೆ ಅಂತ ಹೇಳಿ ಅವರ ವರದಿ ಇರುವಂತದ್ದು. ಯಾಕೆ ಬಂತು? ಅದಕ್ಕೆ ನೀವು ಬಿಜೆಪಿ ರಿಪೋರ್ಟ್ ಕಡೆ ನೋಡ್ಬೇಕು. ಬಿಜೆಪಿ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ, ಅವ್ರು ಹೇಳ್ತಾರೆ ನಮ್ಮ ಶಾಸಕರು ಕ್ರಾಸ್ ಔಟ್ ಮಾಡಿರೋದು ನಿಜ, ಒಟ್ಟು 4 ಮತಗಳು ಈ ರೀತಿ ಆಗಿದೆ, ಅದರಲ್ಲಿ 3 ಡೈರೆಕ್ಟ್ ಆಗಿ ಕ್ರಾಸ್ ಔಟ್ ಆಗಿದೆ, 1 ಅಸಿಂಧು ಆಗಿದೆ. ಆದ್ರೆ ಇವೆಲ್ಲವೂ ಕೂಡ ಆಸೆಗಾಗಿ, ದುರಾಸೆಗಾಗಿ, ಅನೈತಿಕ ಮಾರ್ಗದಿಂದ ಓಟ್ ಹಾಕಿರೋದು, ಕಾಂಗ್ರೆಸ್ ಮೇಲೆ ಪ್ರೀತಿಯಿಂದ ಅಲ್ಲ ಅಂತ. ಇಲ್ಲಿ ನೀವು ನೋಡಿ, ಕಾಂಗ್ರೆಸ್ ರಿಪೋರ್ಟ್ ಅಲ್ಲಿ ಇದೆ ಧನಿಕರು ಅಂತ. ಅವ್ರಿಗೆ ಯಾವ ಆಸೆ ಇರುತ್ತೆ? ಅವ್ರಿಗೆ ದುಡ್ಡು ಕಡಿಮೆ ಇದೆ. ನೀವು ನೋಡಿದಿರಿ ಬೆಳಗಾವಿಯಲ್ಲಿರೋ ರಾಜಕಾರಣಿಗಳು ಯಾರು ಬಡವರು ಇದ್ದಾರೆ ಶ್ರೀಲಕ್ಷ್ಮಿ, ಅಲ್ವಾ? ಹೀಗಿರುವಾಗ ಅಂದ್ರೆ ಇದೇನಾಗಿದೆ ನೋಡಿ, ಬಿಜೆಪಿಯ ರಾಜ್ಯ ನಾಯಕತ್ವ ಅಲ್ಲಿರುವ ಸಮಸ್ಯೆ, ಆ ಹಿನ್ನೆಲೆಯಲ್ಲಿ ಅಡ್ಡಮತಗಳಾಗಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ ಅನ್ನೋಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ, ಬೆಳಗಾವಿ ರಾಜಕಾರಣ ಅನ್ನುವಂಥದ್ದು ಪ್ರತಿ ಹಂತದಲ್ಲೂ, ನಾನು ಹೇಳದ್ನಲ್ಲ, ರಿಯಲ್ ಪಾಟೀಲ್ರು 93, 92, 93ರಲ್ಲೇ ಬಂಡಾಯ ಎದ್ದಿದ್ರು ಅಂತ. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ತಲೆನೋವು ತಂದು ಕಡೆಗೆ ಕಾಂಗ್ರೆಸ್ ಐತಿಹಾಸಿಕವಾದಂತ ಸೋಲ್ ಕಾಣ್ಲಿಕ್ಕೆ ಮೂಲ ಕಾರಣ ಆದದ್ದು ಬೆಳಗಾವಿಯ ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಸಂತರಾವ್ ಲಖನ್ಗೌಡ ಪಾಟೀಲ್ ಅಂತ ಹೇಳಿ. ಅವತ್ತಿನಿಂದ ಆರಂಭ ಆದದ್ದು ಇದು ಅಂತ ಹೇಳಿ. ಈ ರೀತಿಯ ಹಿನ್ನೆಲೆ ಇದೆ ಬೆಳಗಾವಿಯ ರಾಜಕಾರಣಕ್ಕೆ. ನಾವು ಅದಾದ ನಂತರ 2008, 2009ರಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ಬಂತು, ಮೊಟ್ಟ ಮೊದಲು ಜನಾರ್ದನ್ ರೆಡ್ಡಿ ಬಂಡಾಯ ಸಾರ್ತಾರೆ. ಅದಾದ ನಂತರ ನಿಜವಾಗಿಯೂ ಹೊಡೆತ ಕೊಟ್ಟವರು ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಏನು ಬಂಡಾಯ ಆಯ್ತಲ್ಲ, ಎಲ್ಲ ಹೋದ್ರಲ್ಲ, ಗೋವಾ, ಚೆನ್ನೈ, ಮುಂಬೈ ಎಲ್ಲ ರೆಸಾರ್ಟಿಗೆ ಹೋಗಿ ಬಂದ್ರಲ್ಲ, ಅವ್ರು ಕೊಟ್ಟಂತ ಹೊಡೆತ. ಹೀಗಾಗಿ ಬೆಳಗಾವಿಯ ರಾಜಕಾರಣ ಈ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಉಪುಂದ, ಡೀಟೇಲ್ಸ್.